ಡಿಸೆಂಬರ್ 23ರಂದು ಭಾವೈಕ್ಯತೆ ನಿರ್ಮಾಣಕ್ಕೆ ಕೌಮಿ ಏಕತಾ ಸಮ್ಮೇಳನ. ಭಾರತ ದೇಶದಲ್ಲಿ ಶಾಂತಿ ವಾತಾವರಣ, ಭಾವೈಕ್ಯತೆ, ಪರಿಸರ ನಿರ್ಮಾಣಕ್ಕಾಗಿ ಶಹೀದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಡಿಸೆಂಬರ್ 23ರಂದು ನಗರದ ಅಬುಬಕರ ದರ್ಗಾ ಆವರಣದಲ್ಲಿ ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಜವಳಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ನಜೀರ ಕಂಗನೊಳ್ಳಿ ಹೇಳಿದರು. ನಗರದ ಅಬುಬಕರ ದರ್ಗಾ ಆವರಣದಲ್ಲಿ ರವಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೌಮಿ ಏಕತಾ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಜಾತಿ ಎನ್ನುವುದು ನಮ್ಮನ್ನು ವಿಭಜಿಸುವ ಶಕ್ತಿಯಾಗಬಾರದು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವುದೇ ಭಾರತದ ನಿಜವಾದ ಶಕ್ತಿ. ನಾವೆಲ್ಲರೂ ಜಾತಿ, ಮತ ಎಂಬ ಸಂಕೋಲೆಗಳನ್ನು ಕಳಚುವ ಮೂಲಕ ಸುಂದರ ನಾಡು ಕಟ್ಟೋಣ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಲ್ತಾಫ್ ಸಗರ, ಅಬ್ದುಲ್ಸಾಬ ಜಮಾದಾರ, ರಫೀಕ ಬಾರಿಗಡ್ಡಿ, ರೆಹಮಾನ ಜಮಖಂಡಿ, ಮೆಹಬೂಬ ಫೆಂಡಾರಿ, ರಿಯಾಜ್ ಅವಟಿ, ಹಾಫೀಜ್ ಇನಾಮದಾರ, ಯಾಸೀನ ಲೋದಿ, ದಾವೂದ್ ಅವಟಿ, ಅಬುಬಕರ ಕುಡಚಿ, ಮುಸಾ ಮುಲ್ಲಾ, ಸಾದಿಕ ಬಂಟನೂರ, ಮುಸ್ತಕ ಗಂಡೆ, ಆಯಿಜಾಜ ಕುರೇಸಿ, ಅಬ್ದುಲ್ಲ ಸಿಕಂದರ, ಅಬುಬಕರ ನದಾಫ, ಜಬ್ಬಾರ ಶೇಖ ಸಹಿತ ಹಲವರು ಇದ್ದರು. ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಜಯಂತಿ ನಿಮಿತ್ತ ಹಾಗೂ ಕೌಮಿ ಏಕತಾ ಸಮ್ಮೇಳನ ಐತಿಹಾಸಿಕ ಒಂದು ಕಾರ್ಯಕ್ರಮ ಆಗುತ್ತಿದೆ ಮತ್ತು ಇದು ಈ ಕಾರ್ಯಕ್ರಮ ಏಕತಾ ಸಮ್ಮೇಳನ ಕುರಿತು ನಮ್ಮ ಅಧ್ಯಕ್ಷರು ಸದಸ್ಯರಾಗಿ ಮಾತಾಡ್ತಾರೆ. ಆಮೇಲೆ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ಪ್ರಯುಕ್ತವಾಗಿ ಕೌಮಿ ಏಕತಾ ಸಮ್ಮೇಳನ ಅಂದ್ರೆ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿ ಒಂದು ಕಾರ್ಯಕ್ರಮ. ನಾವೆಲ್ಲರೂ ಈ ದೇಶದಲ್ಲಿ ಒಕ್ಕಟ್ಟಾಗಿ ಬಾಳಬೇಕು, ಪ್ರೀತಿ, ವಿಶ್ವಾಸ, ಸಾಮರಸ್ಯದಿಂದ ಜೀವನ ನಡೆಸ್ಕೋಬೇಕು. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಅಣ್ಣ ತಮ್ಮಂದಿರಾಗೆ ನಾವು ಸಹಬಾಳ್ವೆಯಿಂದ ಇಲ್ಲಿ ಜೀವನ ನಡೆಸಬೇಕು. ಅವಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದ, ದೇಶದಲ್ಲಿ ಶಾಂತಿ ನೆಲೆಸ್ತದ. ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ಐತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಿಹಾರದಿಂದ ಮೌಲಾನಾ ಅಬ್ದುಲ್ ಸಾಲಿಂ ಅಂತ ಹೇಳಿ ಅಬ್ದುಲ್ ಸಾಲಿಂ ಚತುರ್ವೇದಿ ಅಂತ ಹೇಳಿ ಅವರು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ವಿದ್ವಾಂಸರು. ಅದೇ ರೀತಿಯಾಗಿ ನಮ್ಮ ಹಜರತ್ ಕಾಸಿಂ ಬಾಬಾ ಕಿಚುಜಾ ಶರೀಫ್ ಉತ್ತರ ಪ್ರದೇಶದವರು ಕೂಡ ಅವರು ಒಂದು ಈ ರಾಷ್ಟ್ರದ ಒಂದು ದೊಡ್ಡ ಪಂಡಿತರು, ಸಮಾಜದ ದೊಡ್ಡ ಪಂಡಿತರು. ಅದೇ ಹೊರತಾಗಿ ನಮ್ಮ ಮಹೇಶ್ವರನ ಸ್ವಾಮೀಜಿ ಚಿತ್ರದುರ್ಗದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಅದರ ಹೊರತಾಗಿ ಜಮಖಂಡಿಯ ಹೋಲಿ ಮಠದ ನಮ್ಮ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಮಖಂಡಿಯ ರುದ್ರಾವಧೂತದ ಮಹಾಸ್ವಾಮಿಗಳಾದ ಸನ್ಮಾನ್ಯ ಶ್ರೀ ರುದ್ರಾವಧೂತ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಜಾನಂದ ಸ್ವಾಮೀಜಿಯವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಸುನ್ನತುಲ್ ಜಮಾತದ ಅಧ್ಯಕ್ಷರಾದ ಕಾರಿ ಸಮೀವುಲ್ಲಾ ಖಾದ್ರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಚರ್ಚ್ನ ಫಾದರ್ ಆದ ರೆವರೆಂಡ್ ಫಾದರ್ ಲಕ್ಷ್ಮಣ್ ಜಿ, ಸೇಂಟ್ ಪೌಲ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಜಮಖಂಡಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಜರತ್ ಮೌಲಾನಾ ಮೊಹಸಿನ್ ಅಹಮದ್ ಅವರು ಕೂಡ ಜಮಿಯತ್ ಉಲ್ಮಾ ಹಿಂದದ ನಮ್ಮ ಬಾಗಲಕೋಟೆ ಜಿಲ್ಲಾ ಸೆಕ್ರೆಟರಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಆನಂದ್ ಇವರು, ಓಲೆಮಟ್ಟಿ ಇವರು ಕೂಡ, ಇವ್ರದ್ದು ಕೂಡ ಉಪಸ್ಥಿತಿ ಬಹಳ ಅತಿ ಮುಖ್ಯ ಐತಿ. ಇವರೆಲ್ಲರಿಗೂ ಕೂಡ ನಾವು ಹೋಗಿ ಭೇಟಿಯಾಗಿ ನಮ್ಮೆಲ್ಲ ಸಮಿತಿಯವರು ಕೂಡಿಕೊಂಡು ನಾವು ಅವರಿಗೆಲ್ಲನೂ ಈ ವಿಷಯಗಳನ್ನು ತಿಳಿಸಿ ತಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. ಈ ಕಾರ್ಯಕ್ರಮ ಈಗಿನ ದಿನದಲ್ಲಿ ಬಹಳ ಅತಿ ಅವಶ್ಯ ಐತಿ. ನಾವೆಲ್ಲರೂ ಹಿಂದೂ ಮುಸ್ಲಿಂ ಭೇದ ಭಾವನದ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬಾಳಿ ದೇಶ ಒಂದು ಶಾಂತಿ ನೆಲೆಸಲಿಕ್ಕೆ ನಾವು ಇಲ್ಲಿ ಜಮಖಂಡಿಯಿಂದ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ನಾವೊಂದು ಪ್ರೇರಣೆ ನೀಡೋಣ ಅಂತ ಹೇಳಿ ಅವರಿಗೆಲ್ಲರಿಗೆ ಆಮಂತ್ರಣ ಕೊಟ್ಟಿವಿ. ನಮಸ್ಕಾರಗಳು. ವಿಶೇಷ ಒಂದ ಸಂದೇಶ ಏನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದಾಗ ಒಂದು ಎಲ್ಲ ಕೌಮಿ ಏಕತಾ ಅಂತ ಹೇಳಿದಕ್ಕೆ ಟೈಟಲ್ ಕೊಟ್ಟಿದ್ದೀವಿ. ಕೌಮಿ ಏಕತಾ ಅಂದ್ರೆ ಎಲ್ಲರೂ ಸೇರಿ ಮಾಡುವಂತದ್ದು, ಎಲ್ಲರೂ ಸೇರಿ ನಡುವಂತ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಶ್ರೀಗಳ, ಎಲ್ಲ ನಮ್ಮ ಮೌಲಾನಾ
ಆಮೇಲೆ ಎಲ್ಲಾ ಸಮಾಜದ ಮುಖಂಡರು ತಗೊಂಡು ನಡೆಸುವಂತ ಕಾರ್ಯಕ್ರಮ. ಉದ್ದೇಶ ಏನಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಬರೀ ಮುಸ್ಲಿಂ ಸಮಾಜಿಗೆ ಸೀಮಿತ ಅಲ್ಲ, ನಮ್ಮ ದೇಶದ ಪರವಾಗಿ ಹೋರಾಡಿದವರು, ಬ್ರಿಟಿಷರ ಜೋಡಿ ಏಕಾಂತ ವ್ಯಕ್ತಿ ಯಾರು ಅದಾರಂದ್ರೆ ಅದರ ಹಜರತ್ ಟಿಪ್ಪು ಸುಲ್ತಾನ್ ಅವರು. ಮತ್ತೊಂದು ಹೆಮ್ಮೆ ವಿಷಯ ಏನಪ್ಪಾ ಅಂದ್ರ ಅವರು ಕರ್ನಾಟಕದಲ್ಲಿ ಹುಟ್ಟಿದಾರ, ಅದೊಂದು ಹೆಮ್ಮೆ ವಿಷಯ. ಮುಸ್ಲಿಂ ಸಮಾಜದವರು ಅದಾರತ್ತೆ ನಮಗೊಂದು ಹೆಮ್ಮೆಯ ವಿಷಯ. ಅದನ್ನ ಬಿಟ್ಟು ಅವ್ರೇನ್ ಜಾತಿಗೆ ಸೀಮಿತ ಅಲ್ಲ. ಮತ್ತೆ ನಮ್ಮ ಅಧ್ಯಕ್ಷರ ಈಗಾಗಲೇ ಪೂರಾ ತಿಳಿಸಿದಾರ, ಕಾರ್ಯಕ್ರಮ ಆಗುವುದು ಇಲ್ಲಿ ಅಬೂಬಕರ್ ದರ್ಗಾನಲ್ಲಿ. ಇದನ್ನ ಐತಿಹಾಸಿಕ ಜಾಗ ನಮ್ದ ಹಜರತ್ ಅಬೂಬಕರ್ ದರ್ಗಾ ಅಂದ್ರ, ಯಾಕಂದ್ರೆ ಎಲ್ಲಾರು ಸೇರಿ ಎಲ್ಲಾರು ಬಬ್ಬೂರನ್ ಗುಡಿ ಅಂತಾರ, ಇನ್ನು ಹಜರತ್ ಅಬೂಬಕರ್ ದರ್ಗಾ ಅಂತ ಮುಸ್ಲಿಂ ಸಮಾಜದವ್ರು ಅಂತಾರ. ಮತ್ತೆ ಇನ್ನು ಕಟ್ಟಿದ ಪಟವರ್ಧನ ಸರ್ಕಾರ ಅವರು. ಅಂದ್ರೆ ನಮ್ಮ ಜಮಖಂಡಿಯಲ್ಲಿ ಯಾವುದೂ ಭೇದ ಭಾವ ಎಲ್ಲಿ ಬೇಕಲ್ಲಿ ನಡೆದಿರ್ಬೋದು, ನಮ್ಮ ಜಮಖಂಡಿಯಲ್ಲಿ ಯಾವತ್ತೂ ಭೇದ ಭಾವ ನಡೆದಿಲ್ಲ. ಹಜರತ್ ಟಿಪ್ಪು ಸುಲ್ತಾನ್ ಅವ್ರದ ಈ ಜಯಂತಿಯನ್ನು ಏನ್ ನಾವು ಮೊದಲನೇ ಸಲ ಆಚರಣೆ ಮಾಡ್ತಾ ಇಲ್ಲ, ಸುಮಾರು ವರ್ಷದಿಂದ ಇದನ್ನ ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಅದ್ರ ಸಾಯಂಕಾಲ 5 ಗಂಟೆಗ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೈತಿ. ಅದರಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಸಚಿವರು, ಎಲ್ಲ ಸಚಿವರದ ಹೆಸರಂತೂ ನಮ್ ನಜೀರ್ ಕಮೋಳಿ ಸಾಹೇಬ್ರ ಅಧ್ಯಕ್ಷರ ಎಲ್ಲ ಹೇಳಿದಾರ, ಅವರೆಲ್ಲ ಆಗಮಿಸ್ತಾರ. ತಾವು ಎಲ್ಲ ಅದ್ರೊಳಗೆ ಪಾಲ್ಗೊಳ್ಬೇಕು. ಮತ್ತೆ ಇದ್ರೊಳಗ ಬಿಜೆಪಿ ಕಾಂಗ್ರೆಸ್ ಅನ್ನುವಂಥದ್ದು ಯಾವುದು ಇಟ್ಟಿಲ್ಲ, ಯಾವುದೂ ಪಕ್ಷ ಇಟ್ಟಿಲ್ಲ. ಗೋಗುಂಟಿ ಅವ್ರಿಗೂ ನಾವು ಅವ್ರದಿವಿ, ಆಮೇಲೆ ಸಿದ್ದು ಸೌದಿ ಅವ್ರಿಗೆ ಹೇಳ್ತಾ ಇದೀವಿ. ಬಿಜೆಪಿ ಆಗ್ಲಿ ಯಾವ್ದು ಬೇಕಾದ ಪಕ್ಷದಾಗ್ಲಿ ನಮ್ಮ ಜಿಲ್ಲಾದೆಲ್ಲ ಶಾಸಕರ, ಮಾಜಿ ಶಾಸಕರ ಇಲ್ಲಿ ಬರಬೇಕ ಅನ್ನುವಂಥದ್ದು ನನ್ನೊಂದು ಮನವಿ.